ಒಂದು ಜಗತ್ತಿದೆ. ಜಗತ್ತು ಇಷ್ಟೊಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದಲ್ಲ. ಸೊ ಆ ಗ್ರಹಗಳು ಅದು ಇದು ಇಷ್ಟೆಲ್ಲ ಇದೆ. ಇದರಲ್ಲಿ ನಮ್ಗೆ ಯಾವುದೋ ಒಂದು ಡಿಗ್ರಿ ತಗೊಂಬಿಟ್ಟಿರ್ತೀವಿ. ಆ ಒಂದು ಡಿಗ್ರಿ ತಗೊಂಡು 1 ಡಿಗ್ರಿನ 2 ಡಿಗ್ರಿನ ತಗೊಂಬಿಟ್ಟು ನನಗೆ ಎಜುಕೇಟೆಡು ಅಂತ ಓಡಾಡ್ತಾ ಇರ್ತೀವಿ. ಸೊ ನಿಜ ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳನ್ನು ಏನು ಹೇಳ್ತೀವಲ್ಲ, ಅಲ್ಪಜ್ಞಾನಿ ಮಹಾಗರ್ವಿ ಅಂತ ಹೇಳ್ತಾರಲ್ಲ, ಸ್ವಲ್ಪ ಜ್ಞಾನ ಇರೋರಿಗೆ ಒಂದು ಸ್ವಲ್ಪ ಗರ್ವ ಜಾಸ್ತಿ ಅಂತೆ. ಮತ್ತು ಏನು ಎಂಟಿ ವೆಸಲ್ಸ್ ವಿಲ್ ಮೇಕ್ ಮೋರ್ ಸೌಂಡ್ ಅಂದರೆ ಖಾಲಿ ಡಬ್ಬಗಳೇ ಜಾಸ್ತಿ ಶಬ್ದ ಮಾಡೋದು, ತುಂಬಿರೋ ಡಬ್ಬ ತುಳುಕ್ದಂಗೆ ಆರಾಮಾಗಿರುತ್ತೆ. ಸೊ ಹಂಗಾಗೋಗ್ಬಿಡುತ್ತೆ. ಅದಕ್ಕೆ ನೋಡಿ ನಮ್ಮ ಸೈಂಟಿಸ್ಟ್ಗಳು ನೋಡಿ, ಸೈಂಟಿಸ್ಟ್ಗಳಿಗೆ ಏನು ಗೊತ್ತಿಲ್ಲ ಅನ್ನೋದಾದ್ರು ಗೊತ್ತಿದೆ. ಬಟ್ ನಾವು 1-2 ಡಿಗ್ರಿ ಮಾಡ್ಕೊಂಡ್ರೆ ನನ್ನಂಥವ್ರಿಗೆ ಎಲ್ಲ ಗೊತ್ತು ಅನ್ನೋದು ಭಾವನೆ ಬರ್ತಾ ಇರುತ್ತೆ. ಸೊ ಹಾಗೆ ಇವಾಗ ನೋಡಿ ಸೈಂಟಿಸ್ಟ್ಗಳಿಗೆ ಈ ಭೂಮಿ ಮಧ್ಯದಲ್ಲಿ ಕೋರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಇನ್ನೂ. ಸೊ ಫ್ಯಾಕ್ಟ್ ಅಕಾರ್ಡಿಂಗ್ ಕಂಪ್ಲೀಟ್ ಎಕ್ಸಾಕ್ಟಾಗಿ ಏನಿದೆ ಅಂತ, ಭೂಮಿ ಹಿಂಗೆ ಸೀಳಿದ್ರೆ ಮಧ್ಯದಲ್ಲಿ ಏನಿದೆ ಅನ್ನೋದು ಇನ್ನೂ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಚಂದ್ರನಲ್ಲಿ ನೀರು ಇದೆಯೋ ಇಲ್ವೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಮತ್ತು ಚಂದ್ರನಲ್ಲಿ ಮನುಷ್ಯ ಬದುಕ್ಬೋದೋ ಇಲ್ವೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದ್ರಲ್ಲಿ ಚಂದ್ರನಲ್ಲಿ ಒಂದು